ನಮ್ಮ ಕರ್ನಾಟಕ ವಿದ್ಯುತ್ ಇಲಾಖೆಯಿಂದ ಹೊಸದಾಗಿ ಅಧಿಸೂಚನೆ ರಿಲೀಸ್ ಮಾಡಿದ್ದಾರೆ. ಈ ಒಂದು ಅಧಿಸೂಚನೆ ಆಗಿರೋದು ಫೆಬ್ರವರಿ 9ನೇ ತಾರೀಕು ಅಧಿಸೂಚನೆ ಆಗಿದೆ. ಆದ್ರೆ ನನಗೆ ಗೊತ್ತಾಗಿರೋದು ಇವತ್ತು ಅಂದ್ರೆ 10ನೇ ತಾರೀಕು ಮಿಸ್ ಆಯ್ತು, 11ನೇ ತಾರೀಕು ಮಿಸ್ ಆಯ್ತು. ನಾಳೆ ಒಂದೇ ಅಂದ್ರೆ ಫೆಬ್ರವರಿ 12ನೇ ತಾರೀಕು ಒಂದೇ ನನಗೆ ಗೊತ್ತಿರುವಂತ ಮಾಹಿತಿ. ಏನಪ್ಪಾ ಅಂದ್ರೆ ಈಗೇನ್ ತಿಳಿಸ್ಕೊಡ್ತಾನಲ್ಲ, ಈ ಒಂದು ಜಿಲ್ಲೆ, ಈ ಒಂದು ವ್ಯಾಪ್ತಿ, ಈ ಒಂದು ಭಾಗದಲ್ಲಿ ಸಂಪೂರ್ಣವಾಗಿ ವಿದ್ಯುತ್ತನ್ನ ತೆಗಿತಿದ್ದಾರೆ. ಅಂದ್ರೆ ಆ ಒಂದು ಜಾಗದಲ್ಲಿ ವಿದ್ಯುತ್ ಇರೋದಿಲ್ಲ. ಇದರದೇ ನೋಟಿಸ್ ಆಗಿರತ್ತೆ. ನಾನು ಮುಂಚಿತವಾಗಿನೇ ತಿಳಿಸ್ಕೊಡ್ಬೇಕಾಗಿತ್ತು. ಕೆಲವೊಂದು ಕಾರಣಗಳಿಂದ ಈ ಒಂದು ನೋಟಿಸ್ ನನಗೆ ತಲುಪೇ ಇಲ್ಲ. ಇವತ್ತು ತಲುಪಿದೆ. ಆದ ಕಾರಣ ನಿಮಗೆ ಇವತ್ತು ವಿಡಿಯೋ ಮಾಡಿ ತಿಳಿಸ್ಕೊಡ್ತಾ ಇರೋದು. ವಿಡಿಯೋ ಕೊನೆತನಕ ನೋಡಿ. ಯಾಕೆ ತೆಗಿತಿದ್ದಾರೆ ಫೆಬ್ರವರಿ 12ನೇ ತಾರೀಕು, ಎತ್ತರ ಸಲುವಾಗಿ ತೆಗಿತಿದ್ದಾರೆ ಈ ಒಂದು 2026ರಲ್ಲಿ ಒಂದೊಂದೇ ಚರ್ಚೆ ಮಾಡೋಣ. ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆ ತನಕ ಇರೋದಿಲ್ಲ. ಅರ್ಥ ಮಾಡ್ಕೊಳ್ಳಿ, ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆ ತನಕ ವಿದ್ಯುತ್ ಇರೋದಿಲ್ಲ. ಚರ್ಚೆ ಮಾಡೋಣ. ಯಾರು ಫೇಸ್ಬುಕ್ ಪೇಜಿಗೆ ಫಾಲೋ ಮಾಡ್ಕೊಂಡಿಲ್ಲ ಮತ್ತು ಯೂಟ್ಯೂಬ್ದಲ್ಲಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ. ನಿಮ್ಮೊಂದು ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ನಿಮ್ಮೊಂದು ಸುತ್ತಮುತ್ತಲಿನ ಆಸುಪಾಸಿನ ಜನರಿಗೆ ಶೇರ್ ಮಾಡಿ, ಗೊತ್ತಾಗಬೇಕು. ಮೊದಲನೇದಾಗಿ ಫೆಬ್ರವರಿ 10ನೇ ತಾರೀಕು ಯಾಕೆ ಈ ಒಂದು ವಿದ್ಯುತ್ತನ್ನ ತೆಗೆದ್ರು, ಎಲ್ಲಿ ತೆಗೆದ್ರು ಅದ್ರ ಬಗ್ಗೆ ಚೆಕ್ ಮಾಡ್ಕೊಳ್ಳಿ. ಬೆಂಗಳೂರು ಜಾಲಹಳ್ಳಿ ವಿಭಾಗದಲ್ಲಿ ಫೆಬ್ರವರಿ 10, 11ನೇ ತಾರೀಕು ತೆಗೆದಿದ್ರು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆ ತನಕ. ಅದ್ರ ಬಗ್ಗೆ ಈಗೆಲ್ಲ ಡೇಟ್ ಕೂಡ ಮುಗಿದು ಹೋಗಿದೆ. ಅದ್ರ ಬಗ್ಗೆ ಚರ್ಚೆ ಬೇಡ. ಈಗ ಫೆಬ್ರವರಿ 11ನೇ ತಾರೀಕು ಕೂಡ ಚಿತ್ರದುರ್ಗ ತಳಕು ವ್ಯಾಪ್ತಿಯಲ್ಲಿ ತೆಗೆದಿದ್ರು ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆ ತನಕ. ಅದ್ರ ಬಗ್ಗೆ ಈಗ ಚರ್ಚೆ ಬೇಡ. ಈಗ ಬೇಕಾಗಿರೋದು ನಾಳೆದು ಮಾತ್ರ ಚರ್ಚೆ ಮಾಡಬೇಕು. ಯಾಕಂದ್ರೆ ಮುಂಜಾಗ್ರತೆ ಇದ್ರೆ ಸ್ವಲ್ಪ ನಿಮಗೆ ಗೊತ್ತಾಗತ್ತೆ. ನೋಡಿ, ಫೆಬ್ರವರಿ 12ನೇ ತಾರೀಕು ತುಮಕೂರು ಅಂಕಸಂದ್ರ ವ್ಯಾಪ್ತಿಯಲ್ಲಿ ಫೆಬ್ರವರಿ 12, 2026 ಅರ್ಥ ಮಾಡ್ಕೊಳ್ಳಿ. ಫೆಬ್ರವರಿ 12, 2026 ತುಮಕೂರು ಅಂಕಸಂದ್ರೆ ವ್ಯಾಪ್ತಿಯಲ್ಲಿ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆ ತುರ್ತು ಕಾಮಗಾರಿಕೆ ಇರೋದ್ರಿಂದ ಅದರ ಸಲುವಾಗಿ ತೆಗಿತಿದ್ದಾರೆ. ಈ ಒಂದು ವ್ಯಾಪ್ತಿಯಲ್ಲಿ ಯಾವ್ಯಾವ ಪ್ರದೇಶ ಬರತ್ತೆ ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತಾನೆ ನೋಡಿ. ಈ ಒಂದು ನೋಟಿಸ್ ದಲ್ಲಿ ತಿಳಿಸ್ಕೊಟ್ರೆ ನಾನು ನಮಗೆ ತಿಳಿಸ್ಕೊಡ್ತಾನೆ. ತುಮಕೂರು ನಗರ ಹಾಗೂ ಗ್ರಾಮಾಂತರ ಭಾಗದ ಬೆಸ್ಕಾಂ ಸಂಸ್ಥೆಯಿಂದ ವಾಣಿಜ್ಯ ಕಾರ್ಯ, ಅದ ನಂತರ ಪಾಲಕ ವಿಭಾಗ ಅಡಿಯಲ್ಲಿ ಈ ಒಂದು ಕಾಮಗಾರಿಕೆ ನಡೆಯುತ್ತಿದೆ. ಆದ ಕಾರಣ ಫೆಬ್ರವರಿ 12ನೇ ತಾರೀಕು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆ ತನಕ ಈ ಒಂದು ಕರೆಂಟ್ ಇರೋದಿಲ್ಲ. ಇದು ಸ್ಪಷ್ಟನೆ ಕೊಟ್ಟಿದ್ದಾರೆ. ಆ ಒಂದು ಕರೆಂಟ್ ವಿಭಾಗ ನೋಡಿ. ಈ ಒಂದು ಬಾಧಿತ ಪ್ರದೇಶ 66/11 kV ಅಂಕಸಂದ್ರ ಉಪಸ್ಥಾವರಿಂದ ವಿದ್ಯುತ್ ಪಡೆಯುವ ಎಲ್ಲ ಪ್ರದೇಶಗಳು ಸಂಪೂರ್ಣವಾಗಿ ಇರೋದಿಲ್ಲ. ಇದು ಪಾಯಿಂಟ್ ನಂಬರ್ 1. ಇನ್ನು ಕರ್ನಾಟಕ ರಾಜ್ಯ ಸರ್ಕಾರದಿಂದ ಇನ್ನೊಂದು ಮಾಹಿತಿ ಕೊಟ್ಟಿದ್ದಾರೆ. SC/ST ವರ್ಗದವರಿಗೆ, OBC ದವರಿಗೆ, EWS ಅಲ್ಪಸಂಖ್ಯಾತರಿಗೆ ಯಾರು ಸಾಲವನ್ನ ಪಡೆದಿದ್ರಲ್ಲ, ಏನಾದ್ರೂ ಅಕಸ್ಮಾತ್ ಏನಾದ್ರೂ ವಿಷಯಗಳಿಂದ ಕಟ್ಟಕ್ಕಾಗದೇ ಇರಬಹುದು, ಅಥವಾ ಏನಾದ್ರೂ ಸಾಲ ಮಾಡಿರ್ಬೋದು, ಅಥವಾ ಏನಾದ್ರೂ ಸಮಸ್ಯೆ ಇರ್ತವೆ, ತಗೊಂಡಿರ್ತಾರ, ಬೇರೆ ಹತ್ರ ಆಗ್ಬೋದು, ಎಲ್ಲಿ ಬೇಕಾದ್ರೂ ತಗೊಂಡಿರ್ತಾರ. ಆ ಒಂದು ಸಾಲವನ್ನ ಇನ್ ಮೇಲೆ ಸರ್ಕಾರ ಚುಕ್ತಿ ಮಾಡ್ತಾ ಇದೆ. ಅಂದ್ರೆ ಸರ್ಕಾರನೇ ಸಂಪೂರ್ಣವಾಗಿ ಮನ್ನಾ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ. ಈಗಾಗಲೇ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದ ಅಭ್ಯರ್ಥಿಗಳದು ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿ ಸ್ಪಷ್ಟನೆ ಮಾಹಿತಿನ ಬಂದಿರತ್ತೆ. ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ. SC/ST ವರ್ಗದು ಇನ್ನು ಹಿಂದೆ ಬಾಕಿ ಇಟ್ಟಿದ್ದಾರೆ, OBC ವರ್ಗದು ಇನ್ನು ಹಿಂದೆ ಬಾಕಿ ಇಟ್ಟಿದ್ದಾರೆ. ಅಷ್ಟು ನಿಮಗೆ ಕ್ಲಿಯರ್ ಕಟ್ ಆಗಿ ಸಾಲ ಮನ್ನಾ 100% ಆಗಿ ಮಾಡೇ ಮಾಡ್ತೇವೆ ಅಂತ ಹೇಳಿ ಮಾಹಿತಿ ಇನ್ನೂ ಸ್ಪಷ್ಟನೆ ಸಿಕ್ಕಿಲ್ಲ. ಅಲ್ಪಸಂಖ್ಯಾತ ವರ್ಗಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಸಿಕ್ಕಿರುವಂತದ್ದು ಅದು ಅಲ್ಲಿ ಓಫೋ ಅಲ್ಲ. ಸಂಪೂರ್ಣವಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಆರ್ಟಿಕಲ್ ಆಗ್ಬೋದು, ಇನ್ನಷ್ಟು ನ್ಯೂಸ್ ಅನ್ನ ನೀವು ನೋಡ್ಕೊಂಡು ಹೆಚ್ಚಿನ ಮಾಹಿತಿನ ಪಡ್ಕೊಳ್ಳಿ. SC/ST, OBC, ಅದ ನಂತರ EWS ಅಲ್ಪಸಂಖ್ಯಾತ ಈ ಒಂದು ಸಮುದಾಯದವರು ಇರ್ತಾರಲ್ಲ, ಅವ್ರದ್ದು ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿ ಮುಂದಾಗಿದ್ದಾರೆ. ಅಂದ್ರೆ ಯಾವ್ದಾದ್ರು ಕಾರಣಗಳಿಂದ ಆಗ್ಬೋದು, ಏನಾದ್ರು ಕಟ್ಟಕ್ ಆಗದೆ ಇಲ್ಲದ ಕಾರಣ, ಬಡ ಕುಟುಂಬ, ಸಾಮಾನ್ಯ ಕುಟುಂಬ, ಮಧ್ಯವರ್ತಿಗಳು ಅಂತವ್ರಿಗೆ ಏನಾದ್ರು ಟಾರ್ಚರ್ ಕೊಡಬಾರ್ದು ಅಂತ ಹೇಳಿದ್ದಾರೆ ಗೃಹ ಸಚಿವರು. ಅವ್ರದ್ದು ಸಾಲವನ್ನ ನಾವೇ ಖುದ್ದಾಗಿ ತೀರಿಸ್ತೀವಿ ಅಂತ ಹೇಳಿ ಮಾತು ಕೂಡ ಹೇಳಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್